So, for those of us who like living dangerously, this one. ಸ್ನೇಹಿತರೆ, ಡ್ಯಾನ್ಸ್ ಅನ್ನೋ ಪದಕ್ಕೆ ಹೊಸ ಅರ್ಥವನ್ನು ನೀಡಿದವರು, ಅವರ ಡ್ಯಾನ್ಸ್ನಿಂದ ಅವರ ಹಾಡುಗಳಿಂದ ಜನರ ಮನಗೆದ್ದವರು, ಪಾಪ್ ಸಂಗೀತ ಲೋಕದ ಮಾಂತ್ರಿಕ. ಈತನ ಹುಟ್ಟು ಸಾಮಾನ್ಯ ಆಗಿರಬಹುದು, ಆದರೆ ಈತ ಬದುಕಿದ ರೀತಿ ಮಾತ್ರ ಸುವರ್ಣ ಅಕ್ಷರದಲ್ಲಿ ಬರೆದಿರುವಷ್ಟು ಕಠೋರ. ಅವರೇ ಕಿಂಗ್ ಆಫ್ ಡ್ಯಾನ್ಸ್ ಅಂತ ಹೆಸರುಗಳಿಸಿದ ಮೈಕಲ್ ಜಾಕ್ಸನ್. ಈ ಪ್ರಪಂಚದಲ್ಲಿ ಯಾವ ಸ್ಟಾರ್ಗೂ ಬರೆದಷ್ಟು ಅವಾರ್ಡ್ಗಳು, ಅದೇ ರೀತಿ ಯಾವ ಸೆಲೆಬ್ರಿಟಿಗೂ ಬರದೇ ಇರುವ ಕಷ್ಟಗಳು, ಚಿಕ್ಕ ವಯಸ್ಸಿನಲ್ಲೇ ತಂದೆಯಿಂದ ಪಡೆದ ಚಿತ್ರಹಿಂಸೆಗಳು, ಪಾಪ್ ಸಿಂಗರ್ ಆಗಿ ಬೆಳೀತಾ ಇರೋ ಸಂದರ್ಭದಲ್ಲಿ ಅವರ ಮೇಲೆ ಬಂದ ಅದೆಷ್ಟೋ ಆರೋಪಗಳು, ಇವುಗಳ ಜೊತೆಗೆ ಅನಾರೋಗ್ಯದ ಸಮಸ್ಯೆಗಳು. ಈ ರೀತಿ ಮೈಕಲ್ ಜಾಕ್ಸನ್ ಅವರ ಜೀವನ ಅತ್ಯಂತ ವಿಚಿತ್ರವಾಗಿ ಸಾಗತ್ತೆ. ಹಾಗಾದ್ರೆ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿದ ಮೈಕಲ್ ಜಾಕ್ಸನ್ ಬೆಸ್ಟ್ ಪಾಪ್ ಸ್ಟಾರ್ ಆಗಿ ಬೆಳೆದಿದ್ದು ಹೇಗೆ? ಅವರು ತನ್ನ ಮುಖಕ್ಕೆ ಏಕೆ ಪದೇ ಪದೇ ಸರ್ಜರಿ ಮಾಡಿಸಿಕೊಳ್ತಿದ್ರು? ಅವರ ಮೇಲೆ ಬಂದ ಆರೋಪಗಳೇನು? ಈ ರೀತಿ ಮೈಕಲ್ ಜಾಕ್ಸನ್ ಅವರ ಜೀವನಕ್ಕೆ ಸಂಬಂಧಪಟ್ಟ ರೋಚಕ ಸಂಗತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಅದೇ ರೀತಿ ಮೈಕಲ್ ಜಾಕ್ಸನ್ ತನ್ನ ಮುಖಕ್ಕೆ ಸರ್ಜರಿ ಮಾಡಿಸಿಕೊಂಡಿಲ್ಲದ್ರೆ ಅವರು ಹೇಗೆ ಇರ್ತಿದ್ರು ಅನ್ನೋ ಒಂದು ಫೋಟೋವನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೋಡಬಹುದು. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ಮೈಕಲ್ ಜಾಕ್ಸನ್ ಅವರ ಜೀವನ ಆಧಾರಿತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಮೈಕಲ್ ಜಾಕ್ಸನ್ ಅವರು ಹುಟ್ಟಿದ್ದು 1958 ಆಗಸ್ಟ್ 29ರಂದು ಇಂಡಿಯಾನಾದಲ್ಲಿ. ಇವರ ತಂದೆ ಜೋಸೆಫ್ ಜಾಕ್ಸನ್, ತಾಯಿ ಕ್ಯಾಥರಿನ್ ಜಾಕ್ಸನ್. ಈ ದಂಪತಿಗೆ 9 ಜನ ಮಕ್ಕಳು. ಮೈಕಲ್ ಜಾಕ್ಸನ್ 9 ಜನ ಮಕ್ಕಳಲ್ಲಿ 7ನೇ ಅವನು. ಜಾಕ್ಸನ್ ತಂದೆ ಜೋಸೆಫ್ ಜಾಕ್ಸನ್ಗೆ ದೊಡ್ಡ ಗಿಟಾರಿಸ್ಟ್ ಆಗಬೇಕನ್ನೋ ಆಸೆ. ಆದರೆ ತನ್ನ ಕುಟುಂಬದ ಪೋಷಣೆಗಾಗಿ ತನ್ನ ಆಸೆಯನ್ನ ಪಕ್ಕಕ್ಕಿಟ್ಟು ಒಂದು ಸ್ಟೀಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅದರ ಜೊತೆಗೆ ತನ್ನ ಮಕ್ಕಳನ್ನ ಫೇಮಸ್ ಸಿಂಗರ್ ಆಗಿ ಮಾಡಬೇಕು ಅಂದುಕೊಳ್ತಾರೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ 5 ಜನ ಅಣ್ಣ ತಮ್ಮಂದಿರು ಮ್ಯೂಸಿಕ್ ಕಲಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಜಾಕ್ಸನ್ ತಂದೆ ಜೋಸೆಫ್ ಜಾಕ್ಸನ್ಗೆ ತನ್ನ ಜೀವನದಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸೋದಕ್ಕೆ ಆಗಿಲ್ಲ ಅನ್ನೋ ಕೋಪವನ್ನ ತನ್ನ ಮಕ್ಕಳ ಮೇಲೆ ತೋರಿಸ್ತಾ ಇದ್ರು. ಅವರನ್ನ ಹೊಡೆದು ತುಂಬಾನೇ ಹಿಂಸೆ ಕೊಡ್ತಾ ಇದ್ರು. ಅವರು ಹೇಳಿದ ಹಾಗೆ ಮಾಡಲಿಲ್ಲ ಅಂದ್ರು, ಅವರ ಮಾತು ಕೇಳಲಿಲ್ಲ ಅಂದ್ರು, ಬೆಲ್ಟ್ನಿಂದ ಹೊಡೆಯೋದು, ಕಾಲಿನಿಂದ ಒದೆಯೋದನ್ನ ಮಾಡ್ತಿದ್ರು. ಈ ರೀತಿ ಮೈಕಲ್ ಜಾಕ್ಸನ್ ತನ್ನ ಬಾಲ್ಯದಲ್ಲಿ ಹಿಂಸೆಗೆ ಗುರಿಯಾಗಿದ್ರು. ಆದರೆ ಮಕ್ಕಳ ಟ್ಯಾಲೆಂಟ್ ಮೇಲೆ ತಂದೆ ತಾಯಿಗೆ ಅಪಾರವಾದ ನಂಬಿಕೆ ಇತ್ತು. ಹಾಗಾಗಿ ಆ 5 ಜನ ಮಕ್ಕಳನ್ನ ಸೇರಿಸಿ ಒಂದು ಗ್ರೂಪ್ ಮಾಡಿ ಜಾಕ್ಸನ್ 5 ಅಂತ ಹೆಸರಿಡ್ತಾರೆ. ಅವರಿಂದ ಕೆಲವೊಂದು ಸ್ಟೇಜ್ ಪ್ರೋಗ್ರಾಮ್ಗಳನ್ನ ಕೂಡ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಮೈಕಲ್ ಜಾಕ್ಸನ್ ಅವರ ವಯಸ್ಸು ಕೇವಲ 5 ವರ್ಷ. ಈ 5 ಜನ ಮಕ್ಕಳಲ್ಲಿ ಮೈಕಲ್ ಜಾಕ್ಸನ್ನ ಸಿಂಗಿಂಗ್ ಹಾಗೂ ಡ್ಯಾನ್ಸ್ ಪ್ರದರ್ಶನ ತುಂಬಾನೇ ಚೆನ್ನಾಗಿತ್ತು. ಈ 5 ಜನ ಮಕ್ಕಳು ಹಗಲು ರಾತ್ರಿ ಅನ್ನದೆ ಕೆಲ ಗಂಟೆಗಳ ಕಾಲ ಪ್ರಾಕ್ಟೀಸ್ ಮಾಡ್ತಾ ಸ್ಟೇಜ್ ಮೇಲೆ ಪ್ರದರ್ಶನವನ್ನ ಕೊಡ್ತಿದ್ರು. ಆದರೆ ಅಂದಿನ ಕಾಲದಲ್ಲಿ ಅಮೆರಿಕದಲ್ಲಿ ಕರಿಯರ್ಗೆ ಕೆಲ ರೂಲ್ಸ್ಗಳಿದ್ವು. ಕರಿಯರು ಹೆಚ್ಚು ಹೊತ್ತು ಹೊರಗೆ ಓಡಾಡುವಂತಿರಲ್ಲ, ಎಲ್ಲರ ಜೊತೆ ಬೆರೆಯುವಂತಿರಲ್ಲ, ಹಾಗೂ ಅವರಿಗೆ ಅಷ್ಟೊಂದು ಸಮಾಜದಲ್ಲಿ ರೆಸ್ಪೆಕ್ಟ್ ಕೂಡ ಇರಲಿಲ್ಲ. ಹಾಗಾಗಿ ಇವರು ಪ್ರಾರಂಭದಲ್ಲಿ ಕರಿಯರು ಇರುವ ಸ್ಥಳದಲ್ಲಿ ಮಾತ್ರ ಪ್ರದರ್ಶನ ಮಾಡ್ತಿದ್ರು. ಆದರೆ ಇವರ ಪ್ರದರ್ಶನ ನೋಡಿದ ಬಿಳಿಯರು ಕೂಡ ಫಿದಾಗಿ ಹೋಗ್ತಾರೆ. ನಂತರ ಮೋಟೌನ್ ಅನ್ನೋ ಮ್ಯೂಸಿಕ್ ಕಂಪನಿ ಜೊತೆ ಜಾಕ್ಸನ್ 5ಗೆ ಒಪ್ಪಂದ ಆಗತ್ತೆ. ಹೀಗೆ ಪ್ರಾರಂಭದಲ್ಲಿ ಮ್ಯೂಸಿಕ್ ಇಂಡಸ್ಟ್ರಿಗೆ ಪರಿಚಯವಾಗ್ತಾರೆ. ನಂತರ ಜಾಕ್ಸನ್ 5ನಿಂದ ಬಂತ ಐ ವಾಂಟ್ ಯು ಬ್ಯಾಕ್, ದಿ ಲವ್ ಯು ಸೇವ್, ABC ಹೀಗೆ ಅನೇಕ ಆಲ್ಬಮ್ಗಳು ಒಳ್ಳೆಯ ಸಕ್ಸಸ್ ಆಗ್ತವೆ. ಆದರೆ ಜಾಕ್ಸನ್ ತನ್ನದೇ ಆದ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದುಕೊಳ್ತಾರೆ. ಹಾಗಾಗಿ ಅವರು ಒಬ್ಬರೇ ಪ್ರದರ್ಶನವನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಬಿಡುಗಡೆ ಮಾಡಿದ ಬೆನ್, ಮ್ಯೂಸಿಕ್ ಆ್ಯಂಡ್ ಮೀ, ಆಫ್ ದಿ ವಾಲ್ ಇವೆಲ್ಲ ಕೂಡ ಸೂಪರ್ ಹಿಟ್ ಆಗಿ ಮೈಕಲ್ ಜಾಕ್ಸನ್ ಅನ್ನ ಇಂಟರ್ನ್ಯಾಷನಲ್ ಸ್ಟಾರ್ ಅನ್ನಾಗಿ ಮಾಡ್ತವೆ. ನಂತರ 1982ರಲ್ಲಿ ತೆರೆ ಕಂಡ ಥ್ರಿಲ್ಲರ್ ಆಲ್ಬಮ್ 65 ಮಿಲಿಯನ್ ಕಾಪಿಗಳು ಸೇಲ್ ಆಗಿ ದಿ ಬೆಸ್ಟ್ ಸೇಲಿಂಗ್ ಆಲ್ಬಮ್ ಆಗಿ ರೆಕಾರ್ಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿಯವರೆಗೂ ಈ ಆಲ್ಬಮ್ಗೆ ಟಾಪ್ ಸೇಲಿಂಗ್ ಆಲ್ಬಮ್ ಆಗಿ ರೆಕಾರ್ಡ್ ಇದೆ. ಈ ಒಂದು ಆಲ್ಬಮ್ಗೆ 7 ಗ್ರಾಮಿ ಅವಾರ್ಡ್ಗಳು ಬಂದಿರೋದು ವಿಶೇಷವಾಗಿದ್ರೆ 1983ರಲ್ಲಿ ಲೈವ್ ಶೋನಲ್ಲಿ ಮೈಕಲ್ ಜಾಕ್ಸನ್ ಹಾಕಿದ ಮೂನ್ವಾಕ್ ಸ್ಟೆಪ್ ತುಂಬಾನೇ ಫೇಮಸ್ ಆಗತ್ತೆ. ಅದು ಎಷ್ಟರ ಮಟ್ಟಿಗೆ ಫೇಮಸ್ ಆಗತ್ತೆ ಅಂದ್ರೆ ಆಗಿನ ಸಂದರ್ಭದಲ್ಲಿ ಜನ ಈ ಸ್ಟೆಪ್ ಅನ್ನ ಪದೇ ಪದೇ ರಿಪೀಟ್ ಮಾಡಿ ನೋಡುವಷ್ಟು ಫೇಮಸ್ ಆಗಿತ್ತು. ಈಗಲೂ ಕೂಡ ಈ ಸ್ಟೆಪ್ ಅನ್ನ ತುಂಬಾ ಜನ ಫಾಲೋ ಮಾಡ್ತಾರೆ. ಅದೇ ರೀತಿ 1991ರಲ್ಲಿ ಬಿಡುಗಡೆಯಾದ ಡೇಂಜರ್ ಆಲ್ಬಮ್ ಕೂಡ ಒಂದು ಅದ್ಭುತ. ಈ ರೀತಿ ಮೈಕಲ್ ಜಾಕ್ಸನ್ ಬಗ್ಗೆ, ಅವರ ಹಾಡುಗಳ ಬಗ್ಗೆ, ಅವರ ಡ್ಯಾನ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಬಿಡುಗಡೆಯಾದ ಎಲ್ಲ ಆಲ್ಬಮ್ಗಳು ಯಾವುದಾದ್ರೂ ಒಂದು ರೆಕಾರ್ಡ್ ಅನ್ನ ಅಥವಾ ಅವಾರ್ಡ್ ಅನ್ನ ಕ್ರಿಯೇಟ್ ಮಾಡ್ತಿದ್ದು. ಸಂಗೀತ ಪ್ರಪಂಚದಲ್ಲಿ ಇರೋರಿಗೆ ಒಂದು ಬಾರಿಯಾದ್ರೂ ಗ್ರಾಮಿ ಅವಾರ್ಡ್ ಅನ್ನ ಪಡಿಬೇಕನ್ನೋ ಆಸೆ ಇರುತ್ತೆ. ಆದರೆ ಮೈಕಲ್ ಜಾಕ್ಸನ್ಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 13 ಗ್ರಾಮಿ ಅವಾರ್ಡ್ಗಳು, 16 ವರ್ಲ್ಡ್ ಮ್ಯೂಸಿಕ್ ಅವಾರ್ಡ್ಗಳು, 39 ಗಿನ್ನೆಸ್ ಬುಕ್ ವರ್ಲ್ಡ್ ರೆಕಾರ್ಡ್ಗಳು, ಈ ರೀತಿ ಎಲ್ಲ ಸೇರಿ 317ಕ್ಕಿಂತಲೂ ಹೆಚ್ಚು ಅವಾರ್ಡ್ಗಳು ಪಡೆದುಕೊಂಡಿದ್ದಾರೆ. ಇದನ್ನ ನೋಡಿದ್ರೆ ಮೈಕಲ್ ಜಾಕ್ಸನ್ ಮ್ಯೂಸಿಕ್ ಪ್ರಪಂಚದಲ್ಲಿ ಯಾವ ರೀತಿ ಸ್ಥಾನವನ್ನ ಪಡೆದುಕೊಂಡಿದ್ರು ಅನ್ನೋದನ್ನ ಅರ್ಥವಾಗುತ್ತೆ. ಹಾಗಾಗಿ ಇವರನ್ನ ದಿ ಕಿಂಗ್ ಆಫ್ ಪಾಪ್ ಮ್ಯೂಸಿಕ್ ಅಂತ ಕರೀತಾರೆ. ಆದರೆ 1980ರ ನಂತರ ಮೈಕಲ್ ಜಾಕ್ಸನ್ ಅವರ ಮುಖ ಬದಲಾವಣೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮೈಕಲ್ ಜಾಕ್ಸನ್ಗೆ ಕಪ್ಪಾಗಿರೋದಕ್ಕೆ ಇಷ್ಟವಿಲ್ಲದೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಅಂದುಕೊಳ್ತಾರೆ. ಆದರೆ ಇದಕ್ಕೆ ಕಾರಣ
ಮುಖದ ಮೇಲೆ ಬಿಟಿಲಿಗೋ ಅನ್ನೋ ಕಾಯಿಲೆಯಿಂದ ಮಚ್ಚೆಗಳು ಬರೋದಕ್ಕೆ ಪ್ರಾರಂಭವಾಗ್ತವೆ. ಹಾಗಾಗಿ ಅವರು ಮುಖಕ್ಕೆ ಸರ್ಜರಿ ಮಾಡಿಸಿಕೊಳ್ಳಬೇಕಾಗತ್ತೆ. ಅದು ಬಿಟ್ಟರೆ ಕಪ್ಪು ಬಣ್ಣ ತೆಗೆಯೋದಕ್ಕೆ ಅಲ್ಲ ಅಂತ ಅವರೇ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿಕೊಂಡಿದ್ರು. ಅಷ್ಟೇ ಅಲ್ಲ, ನಾನು ಕಪ್ಪಾಗಿರೋದಕ್ಕೆ ಹೆಮ್ಮೆ ಪಡ್ತೀನಿ ಅಂತ ಕೂಡ ಅವರೇ ಹೇಳಿಕೊಂಡಿದ್ರು. ನಂತರ 1979ರಲ್ಲಿ ಮೈಕಲ್ ಜಾಕ್ಸನ್ ಡ್ಯಾನ್ಸ್ ಮಾಡುವಾಗ ಕಾಲು ಜಾರಿ ಕೆಳಕ್ಕೆ ಬಿದ್ದು ಮುಖಕ್ಕೆ ಹೆಚ್ಚು ಗಾಯವಾಗುತ್ತೆ. ಅದರಿಂದಾಗಿ ಅವರ ಮೂಗಿಗೆ ಸರ್ಜರಿ ಮಾಡಿಸಿಕೊಳ್ತಾರೆ. ಆದರೆ ಆ ಸರ್ಜರಿ ಸರಿಯಾಗಿ ಸಕ್ಸಸ್ ಆಗದೆ ಮೂಗಿನ ರಂಧ್ರಗಳು ಮುಚ್ಚಿ ಹೋಗಿ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಆ ನೋವನ್ನು ತಡೆಯಲಾಗದೆ 1981ರಲ್ಲಿ ಮತ್ತೆ ಮೂಗನ್ನ ಸರ್ಜರಿ ಮಾಡಿಸಿಕೊಳ್ತಾರೆ. ಅದೇ ರೀತಿ 1984ರಲ್ಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಬೇಕಾದ್ರೆ ಆಕಸ್ಮಿಕವಾಗಿ ಬಂದ ಬೆಂಕಿ ದುರಂತದಿಂದ ಮೈಕಲ್ ಜಾಕ್ಸನ್ ತಲೆಗೆ ಬೆಂಕಿ ತಗಲಿ ಕೂದಲೆಲ್ಲ ಸುಟ್ಟು ಹೋಗ್ತವೆ. ಇದರಿಂದಾಗಿ ಇನ್ನೊಂದು ಸರ್ಜರಿ ಮಾಡಿಸಿಕೊಳ್ಳಬೇಕಾಗತ್ತೆ. ಹೀಗೆ ಅನೇಕ ಕಾರಣಗಳಿಂದ ಮೈಕಲ್ ಜಾಕ್ಸನ್ ತನ್ನ ಮುಖಕ್ಕೆ ಅನೇಕ ಬಾರಿ ಸರ್ಜರಿಯನ್ನು ಮಾಡಿಸಿಕೊಳ್ತಾರೆ. ಇಷ್ಟೊಂದು ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಮೈಕಲ್ ಜಾಕ್ಸನ್ ಬೇರೆ ಬೇರೆ ದೇಶಗಳಲ್ಲಿ ಪ್ರದರ್ಶನಗಳನ್ನ ನೀಡ್ತಾ ಹೊಸ ಆಲ್ಬಮ್ಗಳನ್ನ ಕ್ರಿಯೇಟ್ ಮಾಡ್ತಿದ್ರು. ಹೀಗೆ ಬಿಡುಗಡೆಯಾದ ಪ್ರತಿ ಆಲ್ಬಮ್ ಕೂಡ ಲಕ್ಷಾಂತರ ಕಾಪಿಗಳು ಸೇಲಾಗಿ ಮೈಕಲ್ ಜಾಕ್ಸನ್ಗೆ ಹೆಸರಿನ ಜೊತೆ ಒಳ್ಳೆಯ ದುಡ್ಡನ್ನು ಕೂಡ ಸಂಪಾದನೆ ಮಾಡಿಕೊಡ್ತವೆ. ಆದರೆ ಮೈಕಲ್ ಜಾಕ್ಸನ್ಗೆ ಮಾತ್ರ ಆ ಸೆಲೆಬ್ರಿಟಿ ಯೋಗವನ್ನು ಅನುಭವಿಸೋದಕ್ಕೆ ಆಗೋದೇ ಇಲ್ಲ. ತಂದೆ ಕೊಟ್ಟ ಚಿತ್ರ ಹಿಂಸೆಗಳಿಗೆ ಬಾಲ್ಯದ ಜೀವನವೆಲ್ಲ ಕರಾಳ ಜೀವನವಾಗಿ ಹೋಗಿರುತ್ತೆ. ಹಾಗೆ ಅವರು ಕಳೆದುಕೊಂಡ ಬಾಲ್ಯದ ಜೀವನವನ್ನು ಮತ್ತೆ ಪಡಿಬೇಕು ಅಂದುಕೊಳ್ತಾರೆ. ಹಾಗಾಗಿ ಕ್ಯಾಲಿಫೋರ್ನಿಯಾದಲ್ಲಿ 2800 ಎಕರೆ ಭೂಮಿಯ ಪ್ರದೇಶದಲ್ಲಿ ನೆವರ್ಲ್ಯಾಂಡ್ ಅನ್ನೋ ಒಂದು ಮನೆಯನ್ನ ನಿರ್ಮಿಸ್ತಾರೆ. ಇದರಲ್ಲಿ ಮಕ್ಕಳು ಆಟ ಆಡೋದಕ್ಕೆ ಪಾರ್ಕ್, ಸ್ವಿಮ್ಮಿಂಗ್ ಪೂಲ್, ಜೂ, ವಿಡಿಯೋ ಗೇಮ್, ಸಿನಿಮಾ ಹಾಲ್ ಈ ರೀತಿ ಅನೇಕ ಗೇಮ್ಗಳನ್ನ ನಿರ್ಮಿಸ್ತಾರೆ. ಮೈಕಲ್ ಜಾಕ್ಸನ್ ಹೆಚ್ಚಿನ ಸಮಯ ಈ ನೆವರ್ಲ್ಯಾಂಡ್ನಲ್ಲೇ ಕಾಲ ಕಳೀತಾ ಇದ್ರು. ವಾರಕ್ಕೆ 1 ಬಾರಿ ಚಿಕ್ಕ ಮಕ್ಕಳನ್ನ ಕರೆದು ಅವರ ಜೊತೆ ಆಟ ಆಡ್ತಿದ್ರು. ಆ ಮಕ್ಕಳಿಗೆ ಒಳ್ಳೆಯ ಊಟ ಕೂಡ ನೀಡ್ತಿದ್ರು. ಮೈಕಲ್ ಜಾಕ್ಸನ್ ಸ್ವಂತ ಖರ್ಚು ಹಾಗೂ ಈ ನೆವರ್ಲ್ಯಾಂಡ್ ಮೇಂಟೈನ್ ಮಾಡೋದಕ್ಕೆ ಮಾಡೋ ಖರ್ಚು ಸೇರಿ ತಿಂಗಳಿಗೆ 15 ಕೋಟಿಗಿಂತಲೂ ಅಧಿಕ ಹಣವನ್ನು ಖರ್ಚು ಮಾಡ್ತಿದ್ರು. ಮೈಕಲ್ ಜಾಕ್ಸನ್ ಮನಸ್ಸು ಚಿಕ್ಕ ಮಕ್ಕಳಂತೆ. ಸ್ಟೇಜ್ ಮೇಲೆ ಅದ್ಭುತ ಪ್ರದರ್ಶನ ಕೊಡುವ ಮೈಕಲ್ ಜಾಕ್ಸನ್ ಸ್ಟೇಜ್ನಿಂದ ಕೆಳ ಬಂದರೆ ಭಯ ಭಕ್ತಿಯಿಂದ ಇರ್ತಿದ್ರು. ಬಿಡುವಿನ ಸಮಯದ್ರೆ ಮಕ್ಕಳೊಂದಿಗೆ ಕಾಲ ಕಳೀತಿದ್ರು. ಇಲ್ಲ ಅಂದ್ರೆ ಒಂಟಿಯಾಗಿ ಮೌನಿಯಾಗಿರ್ತಿದ್ರು. ಈ ಪ್ರಪಂಚದಲ್ಲಿ ಒಂಟಿ ವ್ಯಕ್ತಿ ಯಾರು ಅಂದ್ರೆ ಅದು ನಾನು ಅಂತ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಆದರೆ ಈ ಒಂಟಿತನವನ್ನು ಹೋಗಲಾಡಿಸೋದಕ್ಕೆ ಕೆಲ ಮಕ್ಕಳಿಗೆ ತನ್ನ ಜೊತೆ ರಾತ್ರಿ ಹೊತ್ತು ಮಲಗೋದಕ್ಕೆ ಕರೀತಿದ್ರು. ಆದರೆ ಆ ಸಂದರ್ಭದಲ್ಲಿ ಮೈಕಲ್ ಜಾಕ್ಸನ್ ಚಿಕ್ಕ ಮಕ್ಕಳನ್ನ ಲೈಂಗಿಕ ಕಿರುಕುಳ ನೀಡ್ತಿದ್ರು ಅನ್ನೋ ಕೆಲ ಆರೋಪಗಳು ಕೂಡ ಕೇಳಿ ಬರುತ್ತೆ. ಆದರೆ ಮೈಕಲ್ ಜಾಕ್ಸನ್ ಈ ಎಲ್ಲ ಆರೋಪಗಳನ್ನ ತಳ್ಳಿ ಹಾಕ್ತಾರೆ. ನನಗೆ ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ಬಿಟ್ರೆ ಬೇರೆ ಯಾವ ಉದ್ದೇಶವಿಲ್ಲ ಅಂತ ವಾದ ಮಾಡ್ತಾರೆ. ಆದರೆ ನ್ಯಾಯಾಲಯ ಇದಕ್ಕೆ ಕೇಳೋದಿಲ್ಲ. ಕೆಲ ಕೋಟಿ ದಂಡ ಹಾಕ್ತಾರೆ. ಒಂದು ಕಡೆ ನ್ಯಾಯಾಲಯದ ಖರ್ಚು, ಇನ್ನೊಂದು ಕಡೆ ನೆವರ್ಲ್ಯಾಂಡ್ ಮೇಂಟೆನೆನ್ಸ್ ಖರ್ಚು. ಇವುಗಳ ಕಾರಣದಿಂದಾಗಿ ಮೈಕಲ್ ಜಾಕ್ಸನ್ ಸಾಲಗಾರನಾಗ್ತಾನೆ. ಚಿಕ್ಕ ಮಕ್ಕಳಿಗೋಸ್ಕರ ಎಷ್ಟೋ ಕಷ್ಟಪಟ್ಟು ನಿರ್ಮಿಸಿದ ಈ ನೆವರ್ಲ್ಯಾಂಡ್ ಅನ್ನ 2008ರಲ್ಲಿ ಸರ್ಕಾರ ಹರಾಜು ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಆದರೆ ಆ ಸಂದರ್ಭದಲ್ಲಿ ಸ್ಯಾಕಿಮೋರ್ ವ್ಯಾಲಿ ರೇಂಜ್ ಅನ್ನೋ ಒಂದು ಕಂಪನಿ ನೆವರ್ಲ್ಯಾಂಡ್ನ ಸ್ವಲ್ಪ ಭಾಗವನ್ನು ಖರೀದಿ ಮಾಡಿ ಜಾಕ್ಸನ್ಗೆ 220 ಕೋಟಿ ನೀಡಿ ಹರಾಜಾಗೋದನ್ನು ನಿಲ್ಲಿಸ್ತಾರೆ. ಅಂದಿನಿಂದ ಈ ನೆವರ್ಲ್ಯಾಂಡ್ ವ್ಯಾಲಿ ರೇಂಜ್ ಆಗಿ ಬದಲಾಗುತ್ತೆ. ಮೈಕಲ್ ಜಾಕ್ಸನ್ 1994ರಲ್ಲಿ ಲೀಸಾ ಅನ್ನೋ ಹುಡುಗಿನ ಪ್ರೀತಿಸಿ ಮದುವೆ ಆಗ್ತಾರೆ. ಮದುವೆ ಆದ ನಂತರ ಕೂಡ ಚಿಕ್ಕ ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಾಲ ಕಳೀತಾ ಇದ್ರು. ಹಾಗಾಗಿ ಅದು ಲೀಸಾಗೆ ಇಷ್ಟವಾಗಲಿಲ್ಲ. ಹಾಗಾಗಿ 1996ರಲ್ಲಿ ಇವರು ದಾಂಪತ್ಯ ಜೀವನಕ್ಕೆ ವಿಚ್ಛೇದನವನ್ನು ಪಡೆದುಕೊಳ್ತಾರೆ. ನಂತರ ಅದೇ ವರ್ಷ ತನಗೆ ನರ್ಸ್ ಆಗಿ ಟ್ರೀಟ್ ಮಾಡ್ತಿದ್ದ ಬೇಬಿ ರಾಯ್ ಅನ್ನೋ ಹುಡುಗಿಯನ್ನ ಮದುವೆ ಆಗ್ತಾರೆ. ಅವರಿಗೆ 2 ಮಕ್ಕಳು ಕೂಡ ಆಗ್ತಾರೆ. ಆದರೆ ಇವರು ಕೂಡ 1999ರಲ್ಲಿ ವಿಚ್ಛೇದನವನ್ನು ಪಡೆದುಕೊಳ್ತಾರೆ. ಜಾಕ್ಸನ್ಗೆ 3ನೇ ಮಗು ಕೂಡ ಹುಟ್ಟುತ್ತೆ. ಆದರೆ ದುರಾದೃಷ್ಟ ಅಂದ್ರೆ ಆ ಮಗುವಿಗೆ ತಾಯಿ ಯಾರು ಅಂತ ಇವತ್ತಿನವರೆಗೂ ಯಾರಿಗೂ ಕೂಡ ಗೊತ್ತಿಲ್ಲ. ಒಂದು ಕಡೆ ವಿಚ್ಛೇದನ, ಇನ್ನೊಂದು ಕಡೆ ಅವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳು, ಕೋರ್ಟ್ ಕೇಸ್ಗಳು, ಆಸ್ತಿ ನಷ್ಟ, ಅನಾರೋಗ್ಯದ ಸಮಸ್ಯೆ ಇವೆಲ್ಲ ಜಾಕ್ಸನ್ ಜೀವನದಲ್ಲಿ ಒಂದೇ ಸಾರಿ ಬಂದಿದ್ರಿಂದ ಜಾಕ್ಸನ್ ಜನರಿಂದ ದೂರವಾಗಿ ಒಂದು ರೂಮ್ನಲ್ಲಿ ಇರ್ತಿದ್ರು. ಯಾರ ಜೊತೆ ಕೂಡ ಬೆರಿತಾ ಇರಲಿಲ್ಲ, ನಿದ್ದೆ ಕೂಡ ಮಾಡ್ತಿರಲಿಲ್ಲ. ಹಾಗಾಗಿ ಸ್ಲಿಪ್ಪಿಂಗ್ ಟ್ಯಾಬ್ಲೆಟ್ ಅನ್ನು ಯೂಸ್ ಮಾಡ್ತಿದ್ರು. ಇವೆಲ್ಲ ತಗೊಳ್ಳೋದ್ರಿಂದ ಮೈಕಲ್ ಜಾಕ್ಸನ್ ಬಲಹೀನವಾಗ್ತಾರೆ. ಉಸಿರಾಟದ ಸಮಸ್ಯೆ ಹೆಚ್ಚಾಗತ್ತೆ. ಕೊನೆಗೆ 2009 ಜನವರಿ 25ರಂದು ಮೈಕಲ್ ಜಾಕ್ಸನ್ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಆದರೆ ಸ್ವಲ್ಪ ದಿನಗಳ ನಂತರ ಗೊತ್ತಾಗಿದ್ದು ಏನು ಅಂದ್ರೆ ಮೈಕಲ್ ಜಾಕ್ಸನ್ ಡ್ರಗ್ಸ್ ಯೂಸ್ ಮಾಡೋದರ ಹಿಂದೆ ಅವರ ಪರ್ಸನಲ್ ಡಾಕ್ಟರ್ ಕೈವಾಡ ಇದೆ. ಹಾಗೂ ಡ್ರಗ್ಸ್ ಯೂಸ್ ಮಾಡೋದಕ್ಕೆ ಡಾಕ್ಟರೇ ಸಜೆಸ್ಟ್ ಮಾಡ್ತಿದ್ರು ಅಂತ ಕೋರ್ಟ್ ನಿರ್ಧರಿಸಿ ಆ ಡಾಕ್ಟರ್ಗೆ 4 ವರ್ಷ ಜೈಲು ಶಿಕ್ಷೆ ನೀಡುತ್ತೆ. ಕೊನೆಯದಾಗಿ 10 ಫೇಸಸ್ ಆಫ್ ಮೈಕಲ್ ಜಾಕ್ಸನ್ ಅನ್ನೋ ಒಂದು ಡಾಕ್ಯುಮೆಂಟರಿಲಿ ಒಂದು ವೇಳೆ ಮೈಕಲ್ ಜಾಕ್ಸನ್ ಯಾವುದೇ ಒಂದು ಸರ್ಜರಿ ಆಪರೇಷನ್ ಆಗಿಲ್ಲ ಅಂದ್ರೆ ಜಾಕ್ಸನ್ ಹೇಗೆ ಇರ್ತಿದ್ರು ಅಂತ ಕಂಪ್ಯೂಟರ್ನಲ್ಲಿ ತಯಾರಿಸಿದ ಒಂದು ಫೋಟೋವನ್ನು ಬಿಡುಗಡೆ ಮಾಡ್ತಾರೆ. ಅದೇ ಈ ಫೋಟೋ. ಸ್ನೇಹಿತರೆ, ಅದೇನೇ ಆಗಲಿ, ಇಂದಿಗೂ ಮೈಕಲ್ ಜಾಕ್ಸನ್ ತುಂಬಾ ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಇನ್ನು ಡ್ಯಾನ್ಸ್ ಲೋಕಕ್ಕಂತೂ ಇವರೊಬ್ಬರು ದೇವರಾಗಿದ್ದಾರೆ. ಹೀಗೆ ಚಿಕ್ಕ ವಯಸ್ಸಿನಿಂದ ಅನೇಕ ಕಷ್ಟಪಟ್ಟು ಈ ಪ್ರಪಂಚದಲ್ಲಿ ಒಬ್ಬ ಏಕೈಕ ಬೆಸ್ಟ್ ಡ್ಯಾನ್ಸರ್ ಆಗಿದ್ದ ಇವರ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿ ಅಂತ ಹೇಳ್ತಾ ಮೈಕಲ್ ಜಾಕ್ಸನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ಶೇರ್ ಮಾಡಿ.
ಹಾಗೂ ಇದೇ ತರಹ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಜೀವನ್ ಜ್ಯೋತಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.